ನಮಸ್ಕಾರ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಜ್ಞಾನಭಾರತಿ 4th ಸ್ಟೇಜ್ ಅಲ್ಲಿ ಇರುವಂತಹ ಇಂಡಿಪೆಂಡೆಂಟ್ ಹೌಸ್. ಲಕ್ಸುರಿ ಆಗಿ ಬಿಲ್ಡ್ ಆಗಿದೆ. 40 ಅಡಿ ರೋಡ್ ಇದೆ, ಮುಂದಗಡೆ 60 ಅಡಿ ರೋಡ್ ಇದೆ. 2 ಪಾರ್ಕ್ಗಳ ಹತ್ರ ಇರುವಂತಹ ಪ್ರಾಪರ್ಟಿ ಈ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಪ್ರಾಪರ್ಟಿ ಶಿರ್ಕೆ ಸರ್ಕಲ್, ಆಮೇಲೆ ಜ್ಞಾನಭಾರತಿ 4th ಬ್ಲಾಕ್ BDA ಲೇಔಟ್ ಅಲ್ಲಿ ಬರುತ್ತೆ. ಇದು 40 ಫೀಟ್ ರೋಡ್ ಇರುತ್ತೆ. ಹೀಗೆ ಸ್ಟ್ರೈಟ್ ಹೋದ್ರೆ ನಮ್ಗೆ 70 to 80 ಮೀಟರ್ಸ್ ನಮ್ಗೆ ಮೈನ್ ರೋಡ್ ಹೋಗುತ್ತೆ. ಈ ರೋಡ್ ಈ ರೋಡ್ ರಿಂಗ್ ರೋಡ್ ಮುಂದೆಗಡೆ ಅದು ಪಾರ್ಕ್ ಲೊಕೇಶನ್ ಪಾರ್ಕ್ ಇರುತ್ತೆ. ಪಾರ್ಕ್ ಇರುತ್ತೆ. ಎಲ್ಲಿ ಹೇಳಿ ರೈಟ್ ಸೈಡ್ ಪಾರ್ಕ್ ಇದೆ. ಟೋಟಲಿ ಈ ಪೊಸಿಷನ್ ಅಲ್ಲಿ ಅಲ್ವಾ? ಇದು ದಿಸ್ ಇಸ್ ಆಲ್ಸೋ 60 ಫೀಟ್ ರೋಡ್. ಇದು ಡಬಲ್ ರೋಡ್ ಕನೆಕ್ಟ್ ಆಗುತ್ತೆ. ಮೈನ್ ನಮ್ ಶಿರ್ಕೆ ಸರ್ಕಲ್ ಜಂಕ್ಷನ್ ಹೋಗುತ್ತೆ. ಬಸ್ ಸ್ಟ್ಯಾಂಡ್ ಗೆಲ್ಲ ನಿಯರ್ ಬೈ ಇರುತ್ತೆ. ಈ ರೋಡ್ ನಮ್ಗೆ ಸಿರ್ಕಿ ಹೋಗೋದು. ಶಿರ್ಕೆ ಸರ್ಕಲ್ ಇದು ರಿಂಗ್ ರೋಡ್ ಕನೆಕ್ಟ್ ಆಗುತ್ತೆ. ಓಕೆ. ಇದು ನಮ್ಮ ಎಲಿವೇಶನ್ ಆಗಿರುತ್ತೆ. WPC ಲೂವರ್ಸ್ ಯೂಸ್ ಮಾಡಿರ್ತೇವೆ. ಆಮೇಲೆ SS ಗ್ಲಾಸ್ ವರ್ಕ್ ರೈಲಿಂಗ್ಸ್ ಎಲ್ಲ ಸ್ವಲ್ಪ ಹೇಳಿ. ಈಗ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಅಲ್ಲಿ ಇದೀವಲ್ಲ, ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಅಲ್ಲಿ ಪಾರ್ಕಿಂಗ್ ಇದೆ ಸರ್. 20-30 ಪ್ರಾಪರ್ಟಿ ಇದೆ. ಓಕೆ. ಆಮೇಲೆ ಒಂದು ಜನರಲ್ ಟಾಯ್ಲೆಟ್ ಕೊಟ್ಟಿದ್ದೀವಿ ಈ ಪೊಸಿಷನ್ ಅಲ್ಲಿ ಅಲ್ವಾ? ಏನಾರ ನಾವು ಇಲ್ಲಿ ಕೆಳಗಡೆ ಒಂದು BHK ಮಾಡ್ಕೋಬಹುದು ಅಂದ್ರೆ ಆಪ್ಷನ್ಸ್ ಬಿಟ್ಟಿದ್ದೀವಿ. ಪೈಪ್ ಲೈನ್ ಎಲ್ಲ ವರ್ಕ್ ಆಗ್ಲೇ ಬಿಟ್ಟಿದೀವಿ. ಅಂಡ್ ಪ್ಲಿಂತ್ ಬಿಟ್ಟಿದೀವಿ ನಾವು. ಪ್ಲಿಂತ್ ಇದೆ ಕೆಳಗಡೆ. ಪ್ಲಿಂತ್ ಕೆಳಗಡೆ ಎಕ್ಸಿಸ್ಟಿಂಗ್ ಇರುತ್ತೆ. ಇನ್ ಕೇಸ್ ಏನಾರ ಮುಂದೆ ಮಾಡ್ಕೋಬಹುದು ಅಂದ್ರೆ ಮಾಡ್ಬೋದು. 8 ಕಾಲಮ್ಸ್ ಯೂಸ್ ಮಾಡಿದ್ವಿ ಸರ್. ಓಕೆ. 8 ಕಾಲಮ್ಸ್ ಎಲ್ಲ 2 ಫೀಟ್ ಕಾಲಮ್ಸ್ ಯೂಸ್ ಮಾಡಿದ್ವಿ. 2 ಫೀಟ್ ಕಾಲಮ್ಸ್. ಓಕೆ. ಅಕ್ಕಪಕ್ಕ ಫುಲ್ ಮನೆಗಳಾಗಿದೆ. ಮನೆಗಳಿದೆ. ಈ ಸ್ಟೇರ್ಕೇಸ್ ಅಲ್ಲಿ ನಮ್ಗೆ ಎಷ್ಟು SS ರೈಲಿಂಗ್ಸ್ ಬರುತ್ತೆ ಈ ಪೊಸಿಷನ್ ಅಲ್ಲಿ? ರೈಲಿಂಗ್ಸ್ ಬರುತ್ತೆ. ಆಮೇಲೆ ಮುಂದೆಗಡೆ ಎಲಿವೇಶನ್ ಪರ್ಪಸ್ ಗೆ ಗ್ಲಾಸ್ ರೈಲಿಂಗ್ಸ್ ಬರುತ್ತೆ. ಓಕೆ. ಆಮೇಲೆ ಗ್ಯಾಸ್ ಪ್ರೊವಿಷನ್ ಅಲ್ಲ? ಗ್ಯಾಸ್ ಪ್ರಾವಿಷನ್ ಆಗಿದೆ. UPS ಪಾಯಿಂಟ್ ಆಗಿದೆ. ಓಕೆ. ಆಮೇಲೆ ಬೋರ್ ಇದೆ. ಮತ್ತೆ ಸಂಪು 10,000 ಲೀಟರ್ಸ್ ಇರುತ್ತೆ. 10,000 ಲೀಟರ್. ಓಕೆ. ಮೇಲ್ಗಡೆ ಹೋಗೋಣ. ಲಪೋತ್ರ ಆಂಟಿಕ್ಸ್ ಕಡಲ್ವಾ? ಓಕೆ. ಆಮೇಲೆ ಇಲ್ಲಿ ಎಲಿವೇಶನ್ ಪರ್ಪಸ್ ಗೆ ಇದು ಟ್ರಾವೆಂಟಿನೋ ಡಿಸೈನ್ ಯೂಸ್ ಮಾಡಿದ್ದಾರೆ ಈ ಪೊಸಿಷನ್ ಅಲ್ಲಿ. ಹೌದು. ರೈಟ್ ಟೆಂಪಲ್ ಗ್ಲಿಟರ್ ಆಗುತ್ತೆ. ಓಕೆ. ಮೈನ್ ಡೋರ್ ಬಂದು ಟೀಕ್ ವುಡ್ ಆಗಿದೆ. ಇದು ಈಸ್ಟ್ ಡೋರ್ ಅಲ್ಲ? ಡೋರ್ ಇದೆ. 6x4 ಸೆಕ್ಷನ್ ಇರುತ್ತೆ. ಎಲ್ಲ PU ಪಾಲಿಶ್ ಆಗಿದೆ. ಬರ್ಮಾ ಬಾರ್ಡರ್ ಯೂಸ್ ಮಾಡಿದೀವಿ. ಈಗ ಮನೆ ಒಳಗಡೆ ಬಂದ್ರೆ ಈ ಪೊಸಿಷನ್ ಅಲ್ಲಿ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ದೇವ್ರ ಮನೆ ಪ್ರೊವಿಷನ್ ಮಾಡಿದೀರಾ. ಫ್ಲೋರಿಂಗ್ ಬಂದ್ಬಿಟ್ಟು ಇದು ಮಾರ್ಬಲ್ ಅಲ್ಲ, ಬಟ್ ಮಾರ್ಬಲ್ ಫಿನಿಶಿಂಗ್ ಸ್ಮಾರ್ಟ್ 4x6 ಅಲ್ವಾ ಇದು? ಈ 15 mm ಥಿಕ್ ಬರ್ತಲ್ಲ ಅದೇ ಅಲ್ವಾ? ಹೌದು. ಓಕೆ. ಎಕ್ಸ್ಪ್ಲೇನ್ ಮಾಡಿ ಪ್ರಾಪರ್ಟಿ ನೀವೇನೇನು ಮೆಟೀರಿಯಲ್ ನ ಯೂಸ್ ಮಾಡಿದೀರಾ ಅನ್ನೋದು ನಮ್ಮ ವೀಕ್ಷಕರಿಗೆ ಹೇಳಿ. ಇದು ನಮ್ಮ TV ಯೂನಿಟ್ಗೆ ಇದು ರಾಫ್ಟರ್ಸ್ ಅಂತ ಅಂತೀವಿ. ರಾಫ್ಟರ್ಸ್ ಜೊತೆಗೆ ನಾವು ಮಾರ್ಬಲ್ ಫಿನಿಶ್ ಕಾಂಬಿನೇಷನ್ ಆಗಿದ್ದೀವಿ. ಜೊತೆಗೆ ನಮ್ಗೆ ಇಲ್ಲಿ ಗೋಲ್ಡನ್ ಪಟ್ಟಿ ಯೂಸ್ ಮಾಡಿದ್ದೀವಿ. ಆಮೇಲೆ ಇದೆಲ್ಲ ಸಾಫ್ಟ್ ಫ್ಲೋರ್ ಇರುತ್ತೆ. ಓಕೆ. ಆಮೇಲೆ ನಮ್ಗೆ ಇಲ್ಲಿ ನಾವ್ ಏನೇನು ವೈರಿಂಗ್ ಕ್ಯಾಮ್ರಾದು ವೈರ್ ಏನೇನಿದೆ ಎಲ್ಲ ಇಲ್ಲಿ ತಂದು ಬಿಟ್ಟಿದೀವಿ. ಜಸ್ಟ್ ನಾವು DVR ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಂಡ್ರೆ ಸಾಕು. ದೇವ್ರ ಮನೆ ಬಗ್ಗೆ ದೇವ್ರ ಮನೆ ಗ್ಲಾಸ್ ವರ್ಕ್ ಪೆಂಡಿಂಗ್ ಇದೆ. Okay. ಎಲ್ಲ ಗ್ಲಾಸ್ ಬರುತ್ತೆ. ಅಂದ್ರೆ ಈ ಪೊಸಿಷನ್ ಅಲ್ಲಿ ಏನೋ ಓಪನ್ ಸ್ಪೇಸ್ ಇದೆ, ಇಲ್ಲಿ ಗ್ಲಾಸ್ ಬರುತ್ತೆ. ಓಕೆ. ಅಂದ್ರೆ ಇವಾಗ ಮೈನ್ ಡೋರ್ ಅಲ್ಲೂ ನಮ್ಗೆ ಗ್ಲಾಸ್ ಸಿಗುತ್ತೆ. ಹೌದು. ಈ ಪೊಸಿಷನ್ ಅಲ್ಲೂ ನಮ್ಗೆ ಗ್ಲಾಸ್ ಸಿಗುತ್ತೆ. ಅಂದ್ರೆ ಕವರ್ಡ್ ಆಗಿರುತ್ತೆ. ಫುಲ್ ಕವರ್ಡ್ ಆಗಿರುತ್ತೆ. ಹಾ. ಹಾಗೆ ವಿಂಡೋ ಬಗ್ಗೆ ಹೇಳಿ. ವಿಂಡೋ ಅಂದ್ರೆ ನಾವು 3 ತರ ಡಿವೈಡ್ ಮಾಡ್ಕೊಂಡು ಸರ್ ಪ್ಲಾನ್. ಅಂದ್ರೆ ವೆಂಟಿಲೇಷನ್ ಆಮೇಲೆ ನಮ್ಗೆ ಬೆಳಕುಗೋಸ್ಕರ ಮುಂದೆಗಡೆ ಯುಟಿಲಿಟಿ ಕೊಟ್ಟು ಸೆಂಟರ್ ಪಾರ್ಟ್ ಸ್ಕೈಲೈಟ್ ಕೊಟ್ಟಿದೀವಿ. ಹಿಂದೆಗಡೆ ನಾವು 2 ಫೀಟ್ ಬಿಟ್ಟಿದೀವಿ. ಸೊ ದಟ್ ಆಮೇಲೆ ಕಸ್ಟಮೈಸ್ ವಿಂಡೋ ಕೊಟ್ಟಿದೀವಿ. 5 6.5 ಬರುತ್ತೆ ಅದು. ಯಾಕಂದ್ರೆ ನಮಗೆ ಬೆಳಕು ಆಮೇಲೆ ವೆಂಟಿಲೇಷನ್ ಪರ್ಪಸ್ ಬೇಕು. ಈ ಬಾಕ್ಸ್ ಮಾಡಿರೋ ಉದ್ದೇಶ ಅದು ಸ್ವಲ್ಪ ಸ್ಟೋರೇಜ್ ಎಲ್ಲ ಫ್ಯಾನ್ಸಿ ಐಟಮ್ ಯೂಸ್. ಓಕೆ. ಹಾಲು ಏನ್ ಮೆಜರ್ಮೆಂಟ್ ಬರುತ್ತೆ ಅಂತ ಏನಾದ್ರು ಗೊತ್ತಿದೆ? ಬರುತ್ತೆ ಹೇಳಿ. 14/10 ಬರುತ್ತೆ ಹಾಲು. ಇಲ್ಲಿ ಗ್ರೀನ್ ಬಾಟಮ್ ಇಲ್ಲಿಗೆ ನಮ್ಗೆ 3 ಫೀಟ್ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಓಕೆ. ಓಕೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಕೂಡ ಹಾಕಬಹುದು. ಇದು ಕಾಮನ್ ಬಾತ್ರೂಮ್ ಅಲ್ಲ? ಇಲ್ಲೊಂದು ಹ್ಯಾಂಡ್ ವಾಶ್ ಒಂದು ಪ್ರೊವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಕಾಮನ್ ಬಾತ್ರೂಮ್. ಅಂದ್ರೆ ಒಂದೊಂದು ಬಾತ್ರೂಮ್ ಒಂದು ಥೀಮ್ ಕೊಟ್ಟಿದ್ದೀವಿ. ಇದು ಡಿಸೈನ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಮೊರೊಕನ್ದು. ಓಕೆ. ವಾಲ್ ಮೌಂಟೆಡ್ ಕಮೋಡ್ ಅಲ್ವಾ? ಎಲ್ಲ ಜಾಗ್ವರ್ ಫಿಟ್ಟಿಂಗ್ ಬರುತ್ತೆ. ಓಕೆ. ಈ ಪೋರ್ಷನ್ ಕಿಚನ್. ಇನ್ನು ಓಪನ್ ಕಿಚನ್ ಬರುತ್ತೆ. ಎಲ್ಲ ಟ್ಯಾಂಡಮ್ ಬಾಕ್ಸ್ ಆಮೇಲೆ ಆಯಿಲ್ ಪುಲ್ ಔಟ್ಸ್ ಯೂಸ್ ಮಾಡಿದ್ದೀವಿ. ಆಮೇಲೆ ಗ್ಲಾಸ್ ಪ್ರೊಫೈಲ್ ಯೂಸ್ ಮಾಡ್ತೀವಿ. ಓಕೆ. ಆಮೇಲೆ ಗ್ಯಾಸ್ ಲೈನ್ ಎಲ್ಲ ಅಲ್ಲೇ ಬಂದಿದೆ ಆಗ್ಲೇ. ಆಮೇಲೆ ಇದೊಂದು ಯುಟಿಲಿಟಿ ಕೊಟ್ಟಿದ್ದೀವಿ. ಈ ಪೋರ್ಷನ್ ಯುಟಿಲಿಟಿ ಅಲ್ಲ, ಬಟ್ ಇಲ್ಲಿ ನಮ್ಗೆ SS ವರ್ಕ್ ಮತ್ತೆ ಟಫನ್ ಗ್ಲಾಸ್ ಒಂದು ಪೆಂಡಿಂಗ್ ಇದೆ. ಓಕೆ.
ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್. ಬಟ್ ಏನು ಅಂದ್ರೆ ಅಡ್ವಾಂಟೇಜು 40 ಫೀಟ್ ರೋಡ್ ಅಲ್ವಾ? 40 ಫೀಟ್ ರೋಡ್, ಮನೆ ಆಪೋಸಿಟ್ ಅಲ್ಲಿ 60 ಫೀಟ್ ರೋಡ್, 2 ಪಾರ್ಕ್ ಆಪೋಸಿಟ್ ಅಲ್ಲಿ ಈ ಮನೆ ಬರುತ್ತೆ. ಇಲ್ಲಿಂದ ನಮ್ಗೆ ಡಬಲ್ ರೋಡ್ ಅಲ್ಲಿ ಇರುವಂತಹ ಕಲ್ಯಾಣಿ ಮೋಟರ್ಸ್ ಜಸ್ಟ್ 600 ಮೀಟರ್ಸ್. ಓಕೆ ಇದೊಂದು ಪೇರೆಂಟ್ಸ್ ಬೆಡ್ರೂಮ್ ಮಾಡಿದ್ದೀವಿ. ಓಕೆ, ಒಂದು ಕಿಂಗ್ ಸೈಜ್ ಕಟ್ ಹಾಕೋಬಹುದಲ್ವಾ ಇಲ್ಲಿ? ಬಟ್ ಇದು ವಿಂಡೋ ಶಟರ್ಸ್ ಗಳೆಲ್ಲ ಬಂದ್ಬಿಟ್ಟು ಟೀಕ್ ವುಡ್, ವುಡ್ ಗಳೆಲ್ಲ ಬಂದು ಟೀಕ್ ವುಡ್ ಎಲ್ಲ ಯೂಸ್ ಮಾಡಿರೋದು. PU ಪಾಲಿಶ್. ಓಕೆ, ಓ ಎಲ್ಲ ಹ್ಯಾಂಡಲ್ ಸೈಜ್ ಅಲ್ಲ. ವೀಕ್ಷಕರೇ ಈ ಪೋಸ್ಟರ್ ನೋಡ್ಬೋದು, ವಾರ್ಡ್ರೋಬ್ ಏನ್ ಮಾಡಿದ್ದಾರೆ, ಹ್ಯಾಂಡಲ್ ಇರೋದಿಲ್ಲ ನೋಡಿ. ಓಕೆ, ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ ಇದು. ಚೆನ್ನಾಗಿದೆ. ಹ್ಯಾಂಡಲ್ಸ್ ಡೋರ್ಗೆ ಯೂಸ್ ಮಾಡಿರೋ ಹ್ಯಾಂಡಲ್ಸ್ ಬಂದ್ಬಿಟ್ಟು ಯುರೋಪ್, ಇಂಚಸ್ ಗಳೆಲ್ಲ ಗೋದ್ರೇಜ್ ಪಕ್ಕ ಬ್ರಾಂಡೆಡ್ ಮೇಂಟೈನ್ ಮಾಡಿದ್ದೀರಾ. ಓಕೆ, ಆಮೇಲೆ ಇನ್ನೊಂದು ಸ್ಟೇರ್ ಕೇಸ್ ಸ್ವಲ್ಪ ಯುನಿಕ್ ಆಗಿರ್ಲಿ ಅಂತ ನಾವು ಈ ತರ ಮಾಡಿದೀವಿ. ಇದ್ರ ಬಗ್ಗೆ ಮಾತಾಡೋಣ ಅನ್ಕೊಂಡೆ ನಾನು. ಯಾವ್ದೋ ಟೆರೆಸ್ ಅಲ್ಲಿ ನೋಡ್ತಾ ಇದೀವಿ ನಾವು, ವುಡ್ ಫ್ಲೋರಿಂಗ್ ಹಾಕಿರೋದು. ಇಲ್ಲಿ ನಾವು ಕೆಳಗಡೆಯಿಂದಾನೆ ಟಾಪ್ ವರ್ಕ್ ಕೂಡ ಹೆಂಗ್ ಬರುತ್ತೆ ನೋಡಿ, ಎಲಿವೇಶನ್ ಚೆನ್ನಾಗಿದೆ ಈ ಪೋರ್ಷನ್. ಇದೊಂದು ಟೀಕ್ ಯೂಸ್ ಮಾಡಿದ್ವಿ, ಹ್ಯಾಂಡಲ್ಸ್ ಟೀಕ್, ಆಮೇಲೆ ವುಡನ್ ಪ್ಲಾಂಕ್ ಟೀಕ್ ಯೂಸ್ ಮಾಡಿದ್ವಿ ವಿತ್ PU ಪಾಲಿಶ್. ಪರ್ಪಸ್ ಏನು ಅಂದ್ರೆ ಮಧ್ಯದಲ್ಲಿ ಹಾಲ್ ಇರೋದ್ರಿಂದ ಬೆಳಕು ನಾವು ಸ್ಕೈಲೈಟ್ ಓಪನ್ ಮಾಡಿದ್ರೆ ಕೆಳಗೆ ತನಕ ಬರ್ಬೇಕು ಅಂತ. ಅದೇ ನಾನು ಆಗ್ಲೇ ಹೇಳ್ದಂಗೆ 3 ಟೈಪ್ಸ್ ಡಿವೈಡ್ ಮಾಡ್ಕೊಂಡಿದ್ವಿ ಬೆಳಕು ಬರೋಕ್ಕೋಸ್ಕರ, 3 ಸೈಡ್ ಬಿಲ್ಡಿಂಗ್ ಇರೋದ್ರಿಂದ. ಓಕೆ, ಬಟ್ ಏನಂದ್ರೆ ವೆಂಟಿಲೇಷನ್ಗೋಸ್ಕರ ಈ ವಿಂಡೋ ಸ್ಟ್ರಕ್ಚರ್ ನಾವು ಬಿಲ್ಡ್ ಮಾಡಿರೋದು. ಬೆಳಕು ಓಪನ್ ಮಾಡಿದ್ರೆ ಸೆಂಟರ್ ಪಾರ್ಟ್ ಬೆಳಕು ಸ್ವಲ್ಪ ಕೆಳಗೆ ತನಕ ಬರುತ್ತೆ, ಕಂಪ್ಯಾರಿಟಿವ್ಲಿ ಟ್ರೆಡಿಷನಲ್ ಆಗಿ ಸಿಮೆಂಟ್ ಇಂದ ಹೋಗೋದ್ರಕ್ಕಿಂತ. ಓಕೆ ಓಕೆ, ಮೇಲ್ಗೋಣ. ಚೆನ್ನಾಗಿದೆ. ಸೇಫ್ಟಿ ವೈಸಲ್ಲೆಲ್ಲ MS ಯೂಸ್ ಮಾಡಿರೋದಲ್ಲ? ಓಕೆ, ಈಗ ಎಕ್ಸಾಕ್ಟ್ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಸ್ಟ್ಯಾಂಡಿಂಗ್ ಬಂದ ಇದೊಂದು ಸೆಂಟ್ರಲ್ ಪಾರ್ಟ್ ಅಲ್ಲಿ ನಾವು ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಇಲ್ಲ, ಹುಡುಗರಿಗೆ ಸ್ಟಡಿ ಪರ್ಪಸ್ ಗೋಸ್ಕರ ಮಾಡಿದೀವಿ. ಸಿಂಪಲ್ ಆಗಿ ಎಲಿಗೆಂಟ್ ಆಗಿರ್ಲಿ ಅಂತ ಈ ತರ ಮಾಡಿದೀವಿ. ಓಕೆ, ರೈಟ್ ಸೈಡ್ ಬಂದ್ರೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲ? ಕಿಂಗ್ ಸೈಜ್ ಕಾಟ್, ಆಮೇಲೆ ಒಂದು ದೊಡ್ಡದಾಗಿ ನಮಗೆ ವಾರ್ಡ್ರೋಬ್ ಬರುತ್ತೆ. ಓಕೆ, ವಿತ್ ಅಟ್ಯಾಚ್ ಬಾತ್ರೂಮ್, ಒಂದು ಬಾಲ್ಕನಿ. ಇಲ್ಲಿ ವಾಲ್ ಟು ನಮಗೆ 2 ಸ್ಲೈಡಿಂಗ್ ಡೋರ್ ವಿತ್ ಡ್ರೆಸ್ಸಿಂಗ್ ವಿತ್ ಸ್ಟೋರೇಜ್, ಒಂದು ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್ ಅಲ್ಲ? ಸ್ಟೋರೇಜ್. ಓಕೆ, ಹೈಡ್ರಾಲಿಕ್ ಯೂಸ್ ಮಾಡಿದೀರಾ? ಅದು ಗೋಡ್ರೇಜ್ ಯೂಸ್ ಮಾಡಿದೀವಿ. ಅದು ಗೋದ್ರೇಜ್. ಓಕೆ ಓಕೆ ಓಕೆ. ಈ ಬಿಲ್ಡಿಂಗ್ ಗೆ ಯೂಸ್ ಮಾಡಿರೋ ಪ್ರತಿ ಒಂದು ಮೆಟೀರಿಯಲ್ ಕೂಡ ನಿಮ್ಗೆ ಬ್ರಾಂಡೆಡ್ ಆಗಿರುತ್ತೆ, ವಿತ್ ಇಂಚಸ್ ಇಂದ ಹಿಡಿದು ಹ್ಯಾಂಡಲ್ಸ್ ಗಳಿಂದ ಹಿಡಿದು. ಇದು ಮಾಸ್ಟರ್ ಬೆಡ್ರೂಮ್ ಆಗಿದೆ. ಇದು ಆಕ್ಚುಲಿ ಒಂದು ಬಾಲ್ಕನಿ ಏರಿಯಾ. ಇಲ್ಲಿ ನಮಗೆ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಪೆಂಡಿಂಗ್ ಇದೆಲ್ಲ. ಈ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿ ಎಷ್ಟು ದಿನ ಆಗುತ್ತೆ? ಇದು 15 ಡೇಸ್ ಅಲ್ಲಿ. ಓಕೆ, ಇದು ಪಕ್ಕದಲ್ಲಿ ಬರೋದೇ ನಮಗೆ ಅಟ್ಯಾಚ್ ಬಾತ್ರೂಮ್. ಇದಕ್ಕೂ ಕೂಡ ನಮ್ಗೆ ವಾಲ್ ಮೌಂಟೆಡ್ ಅಲ್ವಾ? ಓಕೆ, ಗ್ಲಾಸ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕೈ ವೆಟ್ರೋಫೆಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಓಕೆ, ಇದು ಕೂಡ ಹ್ಯಾಂಡಲ್ಲೆಸ್ ಅಲ್ವಾ? ಓಕೆ ಅಲ್ಲ? ಇದೊಂದು ಸ್ಟೋರೇಜ್ ಇದೆ. ಬೇಡ ಬಿಡಿ, ತೋರ್ಸೋದು ಬೇಡ ಮನೆ. ಓಕೆ, ಈ ರೂಮ್ಗೆ ಒಂದು ಯೂನಿಕ್ ಆಗಿ ಒಂಥರ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿರೋ ಜೊತೆಗೆ ಒಂದು ಇಡನ್ ಸ್ಟೋರೇಜ್ ಇದೆ. ಬಟ್ ಅದು ನಾನು ತೋರಿಸ್ತಾ ಇಲ್ಲ. ಈ ಮನೆಗೆ ಬಂದಿರೋರ್ಗೆ ಅದು ಇಡನ್ ಆಗಿ ಇರಲಿ ಅನ್ನೋ ಒಂದು ಪರ್ಪಸ್ಗೆ ಅದು ಬಿಟ್ಟಿದ್ದೀನಿ ಅದನ್ನ. ಇನ್ ಕೇಸ್ ಮನೆ ಲೈಕ್ ಮಾಡಿರೋ ಅದನ್ನ ಬೇಕಾದ್ರೆ ನೋಡ್ಕೊಬಹುದು. ಇದ್ರ ಆಪೋಸಿಟ್ ಅಲ್ಲಿ ಬರುವಂತದ್ದು ನಮ್ಗೆ ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಸ್ಟೋರೇಜ್ ಬರುತ್ತೆ. ಓಕೆ, ಇದು ಸ್ಟೋರೇಜ್ ಕಾಟ್ ಅಲ್ಲ ಇದು? ಆ ಪೋರ್ಷನ್ ಅಲ್ಲಿ ಒಂದು ಹ್ಯಾಂಡ್ ವಾಶ್ ಇಲ್ಲ ಹ್ಯಾಂಡ್ ವಾಶ್. ವಿತ್ ಹ್ಯಾಂಡ್ ವಾಶು. ಇಲ್ಲಿ ಬಂದ್ಬಿಟ್ಟು ನಮಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಈಗ ಕೆಳಗಡೆ ಫ್ಲೋರಿಂಗ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಫ್ಲೋರಿಂಗ್ ಯೂಸ್ ಮಾಡಿರೋ ಟೈಲ್ಸ್ ಇದು ಬಂದ್ಬಿಟ್ಟು 15 mm ಥಿಕ್ ಬರುತ್ತೆ. ಬ್ರಾಂಡೆಡ್ ಯೂಸ್ ಮಾಡಿರೋಂಥದ್ದು. ಸರ್ ಯಾವ ಕಂಪನಿ? ಕಜಾರಿಯಾ ಬ್ರ್ಯಾಂಡ್ ಯೂಸ್ ಮಾಡಿರೋದು. 15 mm ಥಿಕ್. ಗ್ರಾನೈಟ್ ಕಿನ್ನ ಇದು ಕಾಸ್ಟ್ಲಿ ಅಂತಾನೆ ಹೇಳ್ಬೋದು. ಆ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ವಾಲ್ಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಇಲ್ಲೊಂದು ಬೋಲ್ ಏನೋ ಬರುತ್ತಲ್ವಾ, ಬೋಲ್. ಇಲ್ಲೂ ಅಷ್ಟೇ ಮ್ಯಾಟ್ ಫಿನಿಶಿಂಗ್ ಹೋಗಿದ್ದಾವೆ. ಆ ರೂಮ್ಗೆ ಗ್ಲಾಸಿ, ಇದಕ್ಕೆ ಮ್ಯಾಟ್. ಓಕೆ, ಇಲ್ಲೂ ಅಷ್ಟೇ ವೀಕ್ಷಕರೇ ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಆಮೇಲೆ ಅಗ್ರಿಮೆಂಟ್ ಆದ್ಮೇಲೆ ಬಾತ್ರೂಮ್ ಫಿಟ್ಟಿಂಗ್ಸ್ ಅಲ್ಲಿ ಯಾವ್ದು ಬರುತ್ತೆ ಸರ್? ಅದು ಜಾಗ್ವಾರ್ ಬರುತ್ತೆ. ಅದು ನಾನು HSN ಕೋಡ್ ಸಮೇತ ಇವಾಗಲೇ ಬೇಕಾದ್ರೆ ಅಟ್ ದ ಟೈಮ್ ಆಫ್ ಅಗ್ರಿಮೆಂಟ್ ನಾವು ಮಾಡ್ಕೊಟ್ಟಿಲ್ಲ. ಅವ್ರು ಏನಾದ್ರು ಟಾಪ್ ಹೋಗ್ಬೇಕು ಅಂದ್ರೆ ಅದೇನು ಡಿಫ್ರೆನ್ಸ್ ಅಮೌಂಟ್. ಬಟ್ ಇದು ವಾರ್ಡ್ರೋಬ್ ಒಂಥರ ಡಿಫ್ರೆಂಟ್ ಆಗಿ ಇದೆ ಅಲ್ವಾ? ಹೌದು, ಚೆನ್ನಾಗಿದೆ. ಸ್ಟೂಟೆಡ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಿ. ಅಂಡ್ ಮಧ್ಯದಲ್ಲಿ ನಾವು ಗ್ಲಾಸ್ ಪ್ರೊಫೈಲ್ ಯೂಸ್ ಮಾಡಿದೀವಿ. ಅದು ಸೆನ್ಸರ್ಸ್ ಬರುತ್ತೆ ಇದಕ್ಕೆ. ಲೈಟ್ ಆನ್ ಆಗುತ್ತೆ. ಓಕೆ ಓಕೆ,
ಸೆನ್ಸರ್ಸ್ ಫಿಟ್ ಆಗಿಲ್ಲ, ಬಟ್ ಬರುತ್ತೆ. ಈಗ ಓಪನ್ ಆಗಿದ ತಕ್ಷಣ ಅಲ್ಲಿ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ. ಹೌದು ಸರ್, ಇಲ್ಲಿ ಸೆನ್ಸರ್ಸ್ ಇದೆ, ಇನ್ನೂ ಫಿಟ್ ಆಗಿಲ್ಲ. ಓಕೆ, ಫಿಟ್ ಮಾಡ್ಕೊಡ್ತೀವಿ. ವೀಕ್ಷಕರು ಆಲ್ರೆಡಿ ಇಲ್ಲಿ ಸೆನ್ಸರ್ ಐಟಮ್ ನ ತಂದು ಇಟ್ಟಿದ್ದಾರೆ. ಈ ಡೋರ್ ಎಂದು ಓಪನ್ ಮಾಡ್ರೆ ಏನ್ ಇಲ್ಲಿ ಪ್ರೊಫೈಲ್ ಲೈಟ್ ಏನು ಯೂಸ್ ಮಾಡಿದಾರಲ್ಲ, ಈ ಲೈಟ್ ಆಟೋಮೆಟಿಕ್ ಆಗಿ ಆನ್ ಆಗೋ ತರ ಒಂದು ಪ್ರಾವಿಷನ್ ಮಾಡೋದಕ್ಕೆ ಐಟಮ್ ತಂದಿಟ್ಟಿದ್ದಾರೆ. ಬಟ್ ಆದಷ್ಟು ಬೇಗ ವರ್ಕ್ ಕಂಪ್ಲೀಟ್ ಆಗುತ್ತೆ. ಓಕೆ, ಆಮೇಲೆ ಹ್ಯಾಂಡಲ್ಸ್ ಅಷ್ಟೇ ಲಾಂಗ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಇವು ಹ್ಯಾಂಡಲ್ಸ್ ಎಲ್ಲ ಇದು. ಓಕೆ ಓಕೆ, ಆಮೇಲೆ ಯೂಸ್ ಮಾಡಿರೋದೆಲ್ಲ ನಮ್ಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರೋಂಥದ್ದು. ಎಲ್ಲ ಮೇಲ್ಗಡೆ ಐಟಮ್ಸ್ ಗಳು ಇಟ್ಕೊಳಕ್ಕೆ ವಿತ್ ಸ್ಟೋರೇಜ್. ಅಲ್ಲೊಂದು ಕೊಟ್ಟಿದ್ದೀವಿ, ಒಂದು ಚಿಕ್ಕ ಟೇಬಲ್ ಒಂದು. ಮೇನ್ ಕಾನ್ಸೆಪ್ಟ್ ಏನಂದ್ರೆ ಕೆಳಗಡೆ ದೇವ್ರ ಮನೆ ಇರೋದ್ರಿಂದ ಅದ್ರ ಮೇಲೆ ಭಾರ ಇರಬಾರ್ದು. ಓಕೆ, ಅದಕ್ಕೋಸ್ಕರ ಇದು ಎಂಟಿ ಬಿಟ್ಟು ಆಮೇಲೆ ಈಸ್ಟ್ಗೆ ಫೇಸ್ ಮಾಡ್ಬಿಟ್ಟು ಓದ್ಬೇಕು ಅಂತ ಈ ಕಡೆ ಕೊಟ್ಟು 100% ನಮ್ಗೆ ವಾಸ್ತುನ ಮೇಂಟೈನ್ ಮಾಡಿದೀರಾ. ಓಕೆ, ಎಕ್ಸಾಕ್ಟ್ ನಾವು ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತದ್ದು. ಇಲ್ಲಿ ಒಂದು ಸ್ಟಡಿ ಯೂನಿಟ್ ಜೊತೆಗೆ ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. 2 ರೂಮ್ಗೂ ವಿತ್ ಕಾಟ್ ನ ಮೇಂಟೈನ್ ಮಾಡಿರುವಂತದ್ದು. ಬನ್ನಿ 3ನೇ ಫ್ಲೋರ್ ಹೋಗೋಣ. ಬಟ್ ಏನಂದ್ರೆ ನಮ್ಗೆ ಲಾಸ್ಟ್ ಅಲ್ಲಿ ಇದು ಆಲ್ರೆಡಿ ಪಾಲಿಶ್ PU ಪಾಲಿಶ್ ಆಗಿದೆ. PU ಪಾಲಿಶ್ ಆಗಿ ಕವರ್ ಹಾಕಿರೋದು. ಓಕೆ, PU ಪಾಲಿಶ್ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ನಾವು ವೆಟ್ ಕ್ಲಾತ್ ಕೂಡ ನಾವು ಇದನ್ನ ಕ್ಲೀನ್ ಮಾಡ್ಕೊಬಹುದು. ಇದ್ರ ಬಗ್ಗೆ ಹೇಳಿ ಸರ್. ಮಲ್ಟಿಪರ್ಪಸ್ ಅಂತ ಮಾಡಿದ್ದೀವಿ. ಓಕೆ ಓಕೆ, ಯೋಗ ಜಿಮ್ ರೂಮ್ ಯೋಗ ಹಿಂಗ್ ಬೇಕನ್ನ ಕನ್ವರ್ಟ್ ಮಾಡ್ಕೊಂಬತ್ತೀನಿ. ಆಮೇಲೆ ಇದು ಫ್ಲೋರಿಂಗ್ ಹೇಳಿದ್ರೆ ವುಡನ್ ಥೀಮ್ ವಿಟ್ರಿಫೈಡ್ ಫ್ಲೋರಿಂಗ್ ಬಂದಿದೆ. ಓಕೆ, ಇದು 1 more ಅಂತ ಬರುತ್ತೆ. ಓಕೆ, ಆಮೇಲೆ ಇದು ಸ್ಕೈಲೈಟ್ ಇದೆ. ಈ ಗ್ಲಾಸ್ ಬಂದು ಆಗಿಲ್ಲ, ಅದಕ್ಕೋಸ್ಕರ ಮೇಲ್ ಶಿಫ್ಟ್ ಆಗಿದೆ. ಅದು ಓಪನ್ ಮಾಡಿದ್ರೆ ನಮ್ಗೆ ಕೆಳಗಡೆ ನಮ್ಗೆ ಈ ಸ್ಟೇರ್ ಕೇಸ್ ಒಳಗಡೆ ಏನು ನಮ್ಗೆ ಗ್ಯಾಪ್ ಇದೆ, ಆ ಗ್ಯಾಪ್ ಅಲ್ಲಿ ನಮ್ಗೆ ವೆಂಟಿಲೇಷನ್ ಫ್ಲೋ ಆಗಿ ಕಾಲು ಬರೋ ತರ. ಅಂದ್ರೆ ನೀವ್ ಹೇಳ್ದಂಗೆ ಈ ಕಡೆ ಹಿಂದೆಗಡೆ ಸೆಟ್ ಬ್ಯಾಕ್ 2 feet ಬಿಟ್ಟಿದಾರ. ಫ್ರಂಟ್ ಸೆಂಟರ್ ಇಂದ ಈ ಪೋರ್ಷನ್. ಓಕೆ, ಮೇನ್ ವೆಂಟಿಲೇಷನ್ ಗೋಸ್ಕರ ಈ ಸ್ಟೇರ್ ಕೇಸ್ ಹೋಗಿರೋದು, ಫುಡ್ ಸ್ಟೇರ್ ಕೇಸ್ ಹೋಗಿರೋದು. ಓಕೆ, ಚೆನ್ನಾಗಿ ಕಾಣಿಸುತ್ತೆ ಎಸ್ಥೆಟಿಕಲಿ. ಓಕೆ, ಇದು ನಮ್ಮ ಓಪನ್ ಟೆರೆಸ್. ಆಮೇಲೆ ಇಲ್ಲಿ ವಾಶ್ ಬೇಸಿನ್ ಪಾಯಿಂಟ್ ಕೊಟ್ಟಿದ್ದೀವಿ ವಾಷಿಂಗ್ ಮಿಷಿನ್ ಗೆ. ಇಲ್ಲಿ ಅಲ್ವಾ ಸರ್? ಇದೊಂದು ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ನಮ್ದು ಫ್ಯಾಮಿಲಿ ಸಿಕ್ಔಟ್ ಇದೆ. ಅಂದ್ರೆ ಆ ರೂಮ್ ಅಲ್ಲಿ ಏನಾದ್ರು ಗೆಸ್ಟ್ ರೂಮ್ ಆಗಿ ಮಾಡ್ಕೊಂಡ್ರೆ ಆ ಪರ್ಪಸ್ ಗೆ ಯೂಸ್ ಆಗಲಿ ಅನ್ನೋದು. ಓಕೆ, ಇದೊಂದು ಇಂಡಿಯನ್, ಈ ಬಿಲ್ಡಿಂಗ್ ಅಲ್ಲಿ ಒಂದೇ ಇಂಡಿಯನ್, ಇದೆಲ್ಲ ವೆಸ್ಟರ್ನ್ ಬರುತ್ತೆ. ಓಕೆ, ಇನ್ ಕೇಸ್ ಯಾರು ಇಂಡಿಯನ್ ಯೂಸ್ ಮಾಡೋರು ಇತ್ತು ಅಂದ್ರೆ ಇಲ್ಲಿ ಯೂಸ್ ಮಾಡ್ಬೋದು. ಅಲ್ಲಿ ನಮಗೆ ಒಂದು ಬಾತ್ರೂಮ್, ಕಾಮನ್ ಬಾತ್ರೂಮ್ ಅಂತಾನೆ ಹೇಳ್ಬೋದು. ಇಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಮ್ಯಾನ್ಯಲ್ ಆಗಿ ಏನಾದ್ರು ಬಟ್ಟೆ ವಾಶ್ ಮಾಡ್ತೀನಿ ಅಂದ್ರೆ ಈ ಪೋರ್ಷನ್ ನಾವು ಯೂಸ್ ಮಾಡ್ಕೊಬಹುದು. ಆಮೇಲೆ ಇನ್ನೊಂದು ಅಂದ್ರೆ ಪೈಪಿಂಗ್ ನಾವು ಬೋರ್ ಇಂದ ಡೈರೆಕ್ಟ್ ಟ್ಯಾಂಕ್ ತನಕನೂ ತಗೊಂಡ್ ಹೋಗಿದ್ದೀವಿ. ಡೆಲಿವರಿ ಪಾಯಿಂಟ್ ಒಬ್ಬೊಬ್ರು ಸಂಪ್ಗೆ ಸ್ಟಾಪ್ ಮಾಡ್ಬಿಡ್ತಾರೆ. ಹೌದು, ಕಾವೇರಿ ಮತ್ತೆ ಬೋರ್ ಮಿಕ್ಸ್ ಆಗ್ಬಾರ್ದು ಅಂತ ನಾವು ಈ ಕಾನ್ಸೆಪ್ಟ್ ಮಾಡಿದ್ವಿ. ಓಕೆ ಓಕೆ, ವೀಕ್ಷಕರು ನೋಡ್ಬೋದು ಸುತ್ತಲೂ ನಮ್ಗೆ ಮನೆಗಳಾಗಿದೆ. ಮನೆ ಹಿಂದಗಡೆ ದೊಡ್ಡ ಅಪಾರ್ಟ್ಮೆಂಟ್ ಕೂಡ ಇದೆ. ಬಟ್ ಏನಂದ್ರೆ ಮೈನ್ ರೋಡ್ಗೆ ತುಂಬಾ ಆಕ್ಸೆಸಬಲ್ ಈ ಪ್ರಾಪರ್ಟಿ ಇರುವಂತದ್ದು. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ಮೈನ್ ರೋಡ್ ಮತ್ತೆ ಪಾರ್ಕ್ ಚೆನ್ನಾಗಿದೆ. ಇದೊಂಥರ ಒಳ್ಳೆ ಡಿಫ್ರೆಂಟ್ ಆಗಿ ಅಲ್ವಾ? ಮೇಲ್ಗಡೆ ಟಫನ್ ಗ್ಲಾಸ್ ಫುಲ್ ಕವರ್ ಮಾಡ್ಕೊಡ್ತೀವಿ. ಟಫನ್ ಬರುತ್ತೆ. ಓಕೆ ಓಕೆ, ಇಲ್ಲಿ ಮೇಲ್ಗಡೆ ಟಫನ್ ಗ್ಲಾಸ್ಗೆ ವಿತ್ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಗ್ಲಾಸ್ ಒಂದು ಪೆಂಡಿಂಗ್ ಇದೆ. ಈ ಗ್ಲಾಸ್ ಮತ್ತೆ ಮುಂದೆಗಡೆ ಸ್ಟೇರ್ ಕೇಸ್ ರೂಮ್ ಇರೋದು ಪೆಂಡಿಂಗ್ ಇದೆ. ಗ್ಲಾಸ್ ವರ್ಕ್ ಆಮೇಲೆ ಏನೇ ವರ್ಕ್ ಇದೆ ಅದು ಪೆಂಡಿಂಗ್ ಇದೆ. ಪ್ಲಂಬಿಂಗ್ ಇದೆ. ಮೂರೇ ಪೆಂಡಿಂಗ್ ಇರುತ್ತೆ ನಮ್ಮ ಇಡೀ. ಇಲ್ಲಿ ಒಂದು ಚರ್ಚೆ ಮಾಡೋದಕ್ಕೊಂದು ಚಿಕ್ಕದಾಗಿ ಕುತ್ಕೊಂಡು ಪಾರ್ಟಿ ಏರಿಯಾ, ಚೆನ್ನಾಗಿದೆ. ಗಾರ್ಡನ್ ಏರಿಯಾ ಕನ್ವರ್ಟ್ ಮಾಡ್ಕೊಂಡು ಅದೇ ನಮ್ಮ PHP ಅಪಾರ್ಟ್ಮೆಂಟ್. ಇದು ಕೂಡ ನಮ್ಗೆ ಇದು ಬರುತ್ತಲ್ಲ ಸರ್? ಹೌದು, ಈ ಸೇಫ್ಟಿ ರೇಲಿಂಗ್ಸ್. ಓಕೆ, ವೀಕ್ಷಕರ ನೋಡ್ಬೋದು ನೋಡಿ, ಮನೆ ಮುಂದೆಗಡೆನೆ ಪಾರ್ಕ್ ಇದೆ ನೋಡಿ. ಪಾರ್ಕ್ ಈಗ ಫುಲ್ ಡೆವಲಪ್ ಆಗಿ ನಿಂತಿರುವಂತಹ ಪಾರ್ಕ್. ಎದುರುಗಡೆ ಇಲ್ಲೊಂದು ಪಾರ್ಕ್ ಇದೆಯಲ್ಲ, ಈ ಪಾರ್ಕ್ ಬಂದ್ಬಿಟ್ಟು ಡೆವಲಪ್ ಮಾಡ್ಬೇಕಾಗಿರುವಂತಹ ಪಾರ್ಕ್. 2 ಪಾರ್ಕ್ಗಳಿಗೆ ನಮ್ಗೆ ಆಪೋಸಿಟ್ ಬರುತ್ತೆ. ಫ್ರಂಟ್ ಆಫ್ ರೋಡ್ ನೋಡಿ, ಇದು ನಮ್ಗೆ 40 ಅಡಿಗಳ ಟಾರ್ ರೋಡ್. ಮುಂದೆಗಡೆ ಬಂದ್ಬಿಟ್ಟು 60 feet ಬರುತ್ತೆ. ಆಮೇಲೆ ಇನ್ನೊಂದು ನೋಡ್ಬಿಟ್ಟು ಎದುರುಗಡೆ ರೋಡ್ ಇದೆ ಅಂತ. ಬಟ್ ಈ ರೋಡ್ ಈ ಮನೆಗೆ ಕುತ್ತು ಬರೋದಿಲ್ಲ. ನಾನು ಬಂದಿದ ತಕ್ಷಣ ಫಸ್ಟ್ ನೋಡಿದ್ದೆ ಈ ಮನೆಗೆ, ಆ ರೋಡ್ಗೆ ನಮ್ಗೆ ಕುತ್ತು ಬರೋದಿಲ್ಲ, ಆ ಕಡೆಗೆ ಹೋಗುತ್ತೆ. 100% ವಾಸ್ತು ಇದೆ ಸೈಟ್, ಮತ್ತೆ ವಾಸ್ತು ಕೂಡ ನಮ್ಗೆ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಈ ಅಪಾರ್ಟ್ಮೆಂಟ್ ಮತ್ತೆ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ ಸರ್, ಅದೆಲ್ಲ ಏನು ಅಂತ ಹೇಳ್ಬೋದಾ? ಹೌದು ಸರ್, ಇದು KHP ಅಪಾರ್ಟ್ಮೆಂಟ್. ಇದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರದ್ದು. ಪಕ್ಕದಲ್ಲಿ ನಾವು ಲೆಫ್ಟ್ ಸೈಡ್ ನೋಡಿ ಬಂದ್ರೆ ಟವರ್ ಕ್ರೇನ್ ಕಾಣಿಸ್ತಿದೆಯಲ್ಲ, ಹೌದು, ಆ ಟವರ್ ಕ್ರೇನ್ ಅವ್ರು ಕಾಂಪ್ಲೆಕ್ಸ್ ಮಾಡ್ತಾರೆ. ಮಲ್ಟಿಪ್ಲೆಕ್ಸ್ ತರ 6 floors ಬರುತ್ತೆ ಅಂತೆ. BMTC ಬಸ್ ಸ್ಟಾಪ್ ಕೂಡ ಅದೇ ಬರುತ್ತೆ ಅಲ್ಲ? ಕಾರ್ನರ್ ಅಲ್ಲೇ ಇರೋದು. ಕಾರ್ನರ್ ಅಲ್ಲಿ ಇರೋದು ಜಂಕ್ಷನ್ ಬರುತ್ತೆ, ಶಿರ್ಕೆ ಸರ್ಕಲ್ ಅಲ್ಲೇ ಇರೋದು.
ಆ ಟವರ್ ಕೂಡ ನಮ್ಗೆ ಇರೋದು ಶಿರ್ಕೆ ಸರ್ಕಲ್ ಅಲ್ಲ ಹೌದು ಸರ್. ಈ ಅಪಾರ್ಟ್ಮೆಂಟ್ ಆಪೋಸಿಟ್ ರೋಡ್ ಬಂದ್ರೆ ನಮ್ಗೆ ನಮ್ಮ ಸೈಟ್ ಈ ಸೈಟಿಗೆ ಬರ್ತೀವಿ. ಓಕೆ ಓಕೆ ವೀಕ್ಷಕರೇ, ಒಳ್ಳೆ ಲೊಕೇಶನ್ ಇಲ್ಲಿ ಒಳ್ಳೆ ಪ್ರಾಪರ್ಟಿ. ಇಲ್ಲಿಂದ ಮುಂದೆ ಹೋದ್ರೆ ನಮಗೆ ವಿಶ್ವೇಶ್ವರ ಲೈಟ್ ಸ್ಟಾರ್ಟ್ ಆಗುತ್ತೆ. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ ಜ್ಞಾನ ಭಾರತಿಯಲ್ಲಿ ಬರುವಂತಹ ಬಿಡಿಯ ಪ್ರಾಪರ್ಟಿ ಆಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಬಟ್ ಮೇನ್ ಏನು ಅಂದ್ರೆ ಮೈನ್ ರೋಡೇ ನಮ್ಗೆ ಮೇನು. ಕಾವೇರಿ ವಾಟರ್ ಕೂಡ ನಮ್ಗೆ ಕಾವೇರಿ ವಾಟರ್ ಇದೆ ಸರ್. ಕಾವೇರಿ ವಾಟರ್ ಪೈಪಿಂಗ್ ಎಲ್ಲ ಬಿಟ್ಬಿಟ್ಟಿದೀವಿ ನಾವು ಆಗ್ಲೇ. ಓಕೆ. ಜಸ್ಟ್ ಅವ್ರ ಮೀಟರ್ ಕನೆಕ್ಷನ್ ಬಟ್ ಈಗ ಏರಿಯಾದಲ್ಲಿ ರನ್ನಿಂಗ್ ಇದೆ, ಇದೆ ನೀರ್ ರನ್ನಿಂಗ್ ಇದೆ. ಆಲ್ಟರ್ನೇಟಿವ್ ಡೇಸ್ ಬಿಡ್ತಾರೆ. Okay. ಏನ್ ತೊಂದ್ರೆ ಆಗಿಲ್ಲ ಸರ್. ಬೋರ್ವೆಲ್ ಇದೆ ಮತ್ತೆ ಕಾವೇರಿ ವಾಟರ್ ಕೂಡ ನಮ್ಗೆ ಪ್ರೆಸೆಂಟ್ ಅವೈಲೇಬಲ್ ಇರೋದು. ಈ ರೋಡ್ ಏನಿದೆ, ಈ ರೋಡ್ ಡೆಡ್ ಎಂಡ್ ಬಂದ್ಬಿಟ್ಟು ನಮ್ಗೆ ಜ್ಞಾನ ಭಾರತಿಗೆ ಹೋಗ್ತೀವಲ್ಲ ಆ ರೋಡ್ ಡೆಡ್ ಎಂಡ್ ಅಂತಾನೆ ಹೇಳ್ತೀವಿ. ಜ್ಞಾನ ಭಾರತಿಯಿಂದ ಸಿರ್ಕಿಗೆ ಹೋಗ್ಬೇಕಾದ್ರೆ ಏನು ಕಲ್ಯಾಣಿ ಮೋಟರ್ ಏನ್ ಬರುತ್ತೆ, ಕಲ್ಯಾಣಿ ಮೋಟರ್ಗೂ ಈ ಪ್ರಾಪರ್ಟಿಗೂ ಬರೀ 600 ಮೀಟರ್ 5 ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ರೇಟ್ ಸಿಗ್ತಾ ಇದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಬೆಂಗಳೂರಲ್ಲಿ ಯಾವುದೇ ರೀತಿ ಪ್ರಾಪರ್ಟಿಗೆ ಏನಾದ್ರು ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ ವಿಸಿ ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರಾದ್ರೂ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.